ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ್ಯ ಚಾನಲ್ಗೆ ಸ್ವಾಗತ. ವೀಕ್ಷಕರಿಗೆ ಇವತ್ತು ನಾವು ನೋಡ್ತಿರುವಂಥದ್ದು ಒಂದು, ಕೆಲವರು ಈ ಭೂತಪ್ಪನ್ನು ಮಾಡ್ತಾರೆ. ಈ ಚೌಡೇಶ್ವರಿ, ಭೂತಪ್ಪ, ಹೀಗೆ ನಾನಾ ಥರದ್ದು ಒಂದು ದೇವಿ ಇದ್ದಾಗ ಆ ದೇವಿಗೆ ಒಬ್ಬ ಮಗ ಅಂತನೋ ಅಥವಾ ಅದಕ್ಕೆ ನೋಡ್ಕೊಳ್ಳೋಕ್ಕೊಬ್ಬ ಭೂತನಾಥ ಅಂತಾನೆ ಎಲ್ಲ ಮಾಡ್ತಾರೆ. ಸಾಮಾನ್ಯಗೆಲ್ಲ ದೇವಿ ಮಗ ಇದ್ದಾನೆ ನೋಡ್ಕೊಳ್ಳೋಕ್ಕೆ ಅಂತಲೇ ಹೇಳೋ ಅಂಥದ್ದು. ಆ ಭೂತಪ್ಪನ ಕೆಲವರು ಭಾಳ ಜನ ಅದನ್ನು ತಯಾರು ಮಾಡ್ತಾರೆ. ಈ ಮರದ್ದು ಕೊರಡು ಬರುತ್ತಲ್ಲ, ಮರ ಅಂದರೆ ರಕ್ತಭೂತಾಳೆ ಮರ, ಅದರಲ್ಲಿ ಮಾಡ್ತಾರೆ. ಕೆಲವರು ಇನ್ನು ಆ ಮರ ಸಿಕ್ಕಲ್ಲ ಅಂದಾಗ ಅಂಕೋಲೆ ಮರದಿಂದ ಕೂಡ ಮಾಡ್ತಾರೆ. ಅಂದರೆ ಜಾಸ್ತಿ ಮಾಡೋ ಅಂಥದ್ದು ರಕ್ತಭೂತಾಳೆ ಮರದಲ್ಲಿ ಇದನ್ನು ಜಾಸ್ತಿ ಮಾಡಿಸ್ತಾರೆ. ಈ ರಕ್ತಭೂತಾಳೆ ಮರದಲ್ಲಿ ಇದನ್ನು ಬರಿಬೇಕಾಗುತ್ತೆ. ಇದನ್ನು ಒಂದು ಭೂತ ಆಕಾರ, ಸಾಮಾನ್ಯ ನೀವು ನೋಡಿರ್ತೀರ ಭೂತಗಳನ್ನ, ಒಂದು ದೇವಿ ಹತ್ರ ಇಟ್ಟಿರೋವಂಥ ಭೂತಗಳು ಅಂತ ಹೇಳ್ತಾರೆ. ಆ ಭೂತಗಳನ್ನ ಹತ್ರ ನೀವು ಮರದಲ್ಲಿ ಮಾಡಿಸ್ಬೇಕು. ಅಂದರೆ ರಕ್ತಭೂತಾಳೆ ಮರದಲ್ಲಿ ಮಾಡಿಸ್ಬೇಕಾಗುತ್ತೆ. ಇದನ್ನು ಯಾವಾಗಾದರೂ ನೀವು ಮಾಡಿಸುವಂಥದ್ದು ಒಳ್ಳೆಯ ಒಂದು, ಇದು ಕೆಲವೊಂದು ಚಿತ್ರ ಕೂಡ ಬರುತ್ತೆ, ಅಂದರೆ ಚಕ್ರಗಳು ಕೂಡ ಬರುತ್ತೆ. ಆ ಚಕ್ರಗಳನ್ನ ಆ ತಾಮ್ರದ ತಗಡಲ್ಲಿ ಬರಿಬೇಕು. ಈ ಭೂತಾವೇಶ ಮಂತ್ರ ಅಂತ ಬರುತ್ತೆ, ಆ ಭೂತಾವೇಶ ಮಂತ್ರ ತಾಮ್ರದ ತಗಡಲ್ಲಿ ಬರೆದು, ತದನಂತರ ಭಾನುವಾರ ಆಗಲಿ ಇದನ್ನು ಮಾಡೋವಂಥ ದಿವಸ, ಭಾನುವಾರ ಅಥವಾ ಗುರುವಾರ, ಅಥವಾ ಅದು ನಿಮಗೆ ಇನ್ನೂ ಅಂತಂದರೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂದರೆ ಸೂರ್ಯಚಂದ್ರ ಗ್ರಹಣ, ಆ ರೀತಿಲಿ ಕೂಡ ಮಾಡ್ಕೊಬೋದು. ಇದು ರಕ್ತಭೂತಾಳಿ ಮರದ ಇದರಲ್ಲಿ ಅದರ ಒಂದು ಕೊರಡನ್ನು ತಗೋಬೇಕು. ಅದರಲ್ಲಿ ಈ ದಿಗ್ಬಂಧ ಮಂತ್ರದಿಂದ ಅಥವಾ ಭೂತ ಭೈರವಿ ಮಂತ್ರದಿಂದ ಇದನ್ನು ನೀವು ತಯಾರು ಮಾಡ್ಕೋಬೇಕು. ಭೂತ ಭೈರವಿ ಮಂತ್ರ ಸಾಮಾನ್ಯಕ್ಕೆ ಎಲ್ಲರಿಗೂ ಇಲ್ಲ. ನಾನು ಕೆಲವೊಂದು ಸರಿ ವಿಡಿಯೋದಲ್ಲಿ ಕೂಡ ಹಾಕಿದ್ದೆ ಇದನ್ನು, ಅಂದರೆ ಭಾಳ ಹಳೆಯದರಲ್ಲಿ. ಸಾಕಷ್ಟು ಜನ ಕೇಳ್ತಿದ್ರು ಅದನ್ನು ಯಾವ ರೀತಿ ಮಾಡೋದು, ನಮಗೆ ಈ ರೀತಿ ಆ ಮರದಲ್ಲಿ ಮಾಡಿಕೊಟ್ಬಿಟ್ಟು ಅದರೊಳಗೆ ಏನೂ ಇಲ್ಲ, ಮೋಸ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ಆದರೂ ಒಂದು ಮಂತ್ರದ ಅದಕ್ಕೆಲ್ಲ ಪೂಜೆ ಮಾಡಬೇಕು. ಮರ ಅಂದರೆ ಹೋಗಿ ಕಡಿಯೋದು ಪರೋದೆಲ್ಲ ಕೆಲವ್ರಿಗೆ ಗೊತ್ತಿರುತ್ತೆ. ಮರಕ್ಕೆ ಏನು ಪೂಜೆ ಕೊಟ್ಟು ಕೆಲವರು ಬಲಿ ಕೊಡ್ತಾರೆ, ಬಲಿ ಕೊಟ್ಟು ಕೂಡ ಅದನ್ನು ತರ್ತಾರೆ. ಎಷ್ಟೋ ಜನ ನನಗೆ ಹೇಳಿದ್ರು ಬಲಿ ಕೊಟ್ಟಿದ್ದೀವಿ ಅದನ್ನು ಅಂತ ಕೂಡ ಹೇಳಿದರು. ಕೊಟ್ಟು ಕೂಡ ತಂದು ಅದನ್ನು ಒಳ್ಳೆ ದಿವಸದಲ್ಲಿ ಅದನ್ನು ಹದ ಮಾಡಿ ಅದನ್ನು ಒಂದು ಬುರುಡೆ ಆಕಾರ, ಅಂದರೆ ಭೂತಪ್ಪನ ಅಂತ ಅದಕ್ಕೆ ಕಣ್ಣು ಮೂಗೆಲ್ಲ ಬರೀತಾರೆ. ಬರೆದುಬಿಟ್ಟು ಅದಕ್ಕೆ ಹಾಲಿಗೆ ಸರಿಯಾಗಿ ಎಷ್ಟು ಬೇಕು ಹಾಲಿಗೆ ಅದನ್ನು ಮಾಡಲಿಕ್ಕೆ ಒಂದು ಏನು ಬೇಕು ಆ ರೀತಿ ಮಾಡಿ, ಇದಕ್ಕೆ ಕೆಲವೊಂದು ಯಂತ್ರಗಳನ್ನ ಬರೀತಾರೆ. ನಾನು ಹೇಳಿದ್ನೆಲ್ಲ ಭೂತ ಯಂತ್ರಗಳು ಅಂತ ಹೇಳ್ತಾರೆ. ಆ ಭೂತ ಯಂತ್ರಗಳನ್ನ ಬರಿಬೇಕು. ಮತ್ತು ಇದಕ್ಕೆ ಒಂದು ಭೂತ ಭೈರವಿ ದೇವಸ್ಥಾನಗಳು ಇರುತ್ತೆ. ಕೆಲವೊಂದು ಕಡೆ ಭೂತ ಭೈರವಿ ದೇವಸ್ಥಾನ ಆಗ್ಬೋದು, ಅಥವಾ ನಿಮ್ಗೆ ಯಾವುದೂ ಸಿಕ್ಕಿಲ್ಲ ಅಂತಂದರೆ ಭೂತನಾಥನ ದೇವಸ್ಥಾನ ಆಗ್ಬೋದು. ಅದು ಸಿಕ್ಕಿಲ್ಲ ಅಂದರೆ ಯಾವುದಾದ್ರೂ ಒಂದು ಶಿವನ ದೇವಸ್ಥಾನ ಶಿವನ ದೇವಸ್ಥಾನದಲ್ಲಾಗಲಿ ಈ ಒಂದು ಬರೆದಂಥ ಯಂತ್ರಗಳು ಏನಿದಾವಲ್ವ, ಆ ಯಂತ್ರನ ಎತ್ಕೊಂಡೋಗಿ ಅಲ್ಲಿ ಇಟ್ಟು ಪೂಜೆ ಮಾಡಾದ ನಂತರ ನೀವು ಯಾವುದಾದ ಒಂದು ಹೇಳಿದ್ನಲ್ವ, ಈ ದೇವಸ್ಥಾನದಲ್ಲಿ ಎತ್ಕೊಂಡೋಗಿ ಪೂಜೆ ಕೊಡಬೇಕು. ಎತ್ಕೊಂಡು ಬಂದು ಪೂಜೆ ಕೊಟ್ಟ ಆದ ನಂತರ ಅಲ್ಲಿ ಪೂಜೆ ಮಾಡಿದ ನಂತರ ಮನೆಗೆ ತೊಗೊಂಡು ಬರಬೇಕು. ನೀವು ತಗೊಂಡು ಬಂದು ಮನೆಯಲ್ಲಿ ಪೂಜೆ ಮಾಡಬೇಕು. ಆ ಒಂದು ಯಂತ್ರಗಳನ್ನ ಏನು ಬರುತ್ತೆ ಅಥವಾ ಏನು ನೀವು ಭೂತಪ್ಪನ ಮಾಡಿಸಿರ್ತೀರ ಅದನ್ನು ತಂದು ಒಂದು ಯಾವುದು ಜನ ಇಲ್ದಿರೋ ಅಂಥದ್ದು, ಯಾರು ನೋಡ್ದಿರೋ ಅಂಥ ಏಕಾಂತ ಒಂದು ಸ್ಥಳದಲ್ಲಿ ಕೋಣೆ ಒಳಗಡೆ ಇಟ್ಟು ಆ ದೇವತೆಗಳ ಮುಂದ್ಗಡೆ ಈ ಯಂತ್ರವನ್ನಿಟ್ಟು ಪ್ರತಿನಿತ್ಯ ರಾತ್ರಿ ವೇಳೆಯಲ್ಲಿ ಈ ಮಂತ್ರನ ಹೇಳ್ಕೋಬೇಕು. ಇಲ್ಲಿ ನೋಡ್ತಾ ಇದ್ದೀರಾ ಭಗವತಿದು ಯಾವುದು ಅಂತಂದ್ರು, ಅದಕ್ಕೆ 2-3 ಥರ ಬರುತ್ತೆ ಮಂತ್ರಗಳು ಕೂಡ ಇದ್ದಾವೆ. ನೋಡ್ಕೊಳ್ಳಿ, ಅದರಲ್ಲಿ ಯಾಕೆ ಮಾಡಬೇಕೇನು ಅಂತ ಡೀಟೇಲ್ಸ್ ಕೂಡ ಕೊಟ್ಟಿದೆ ಅದರೊಳಗೆ. ಓಂ ನಮೋ ಭಗವತೆ ರುದ್ರ ರೂಪಿಣಿ ದುರ್ಗಿ ಚಂಡಿ ಮುಂಡಿ ಭೂತ ಭೈರವಿ ಕಾಳಿ ಕರಾಳಿ ಮಹಾಕಾಳಿ ಭೂತ ಭೈರವಿ ಭೂತಧರಣಿ ಉಗ್ರಭೂತ ಒಡಬಾನಳ ಕ್ರೂರಭೂತ ಭಯಂಕರೆ ದುಷ್ಟಭೂತ ಮಸ್ತಕ ಶೂಲಿನಿ ಬೇತಾಳ ಬ್ರಹ್ಮ ರಾಕ್ಷಸ ದಳಿನಿ ರೀ ಸ್ಫುರ 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 ಚಟ ಚಟ ಚಟ
ಹವೇಶಾಯ ಹವೇಶಾಯ ಸ್ವಾಹ ಅಂತ ಈ ಮಂತ್ರನ 108 ಬಾರಿ ಅಭಿಮಂತ್ರಿಸ್ಬೇಕು. ಅಭಿಮಂತ್ರಿಸಿ ಈ ಪೂಜೆ ಮಾಡಾದ್ಮೇಲೆ 48 ದಿನಗಳ ತನಕ ಈ ಒಂದು 48 ದಿನ ಅಥವಾ 10 ದಿನಗಳಲ್ಲಿ, ಆದರೆ ಯಾಕೆಂದರೆ 48 ದಿನ ಮಾಡೋದೇ ಬೆಸ್ಟು, 10 ದಿವಸದಲ್ಲಿ ಕೂಡ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಆದರೆ ಕೆಲವೊಂದು ಈಗಿನ ಒಂದು ಇದರಲ್ಲಿ ಅಷ್ಟು ಒಂದು ಶ್ರದ್ಧಾಭಕ್ತಿಯಿಂದ ಕೂತ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ನಿಮಗೂ ಮನಸ್ಸು ವಾಲುತ್ತೆ. ಹಾಗಾಗಿ 48 ದಿವಸ ಮಾಡಿದಾಗ, ಏಕೆ ಮಂತ್ರಿಗಳು ಹೇಳ್ತಿದ್ದಾಗ ಅದು ಒಳ್ಳೆ ಪವರ್ಫುಲ್ಲಾಗಿರುತ್ತೆ. ಆವಾಗ ಏನಾಗುತ್ತೆ, ಆ 40 ದಿನದಲ್ಲಿ ಪೂಜೆ ಮಾಡೋಣ 48 ದಿವಸ ಅಥವಾ 10 ದಿನದೊಳಗಡೆ ಆ ಭೂತ ದೇವನು, ಅಂದರೆ ನೀವು ಹೇಳ್ತೀರ ಭೂತಪ್ಪ ಅಂತ ಹೇಳ್ತೀರಾ, ಭೂತನಾಥ ಭೂತಪ್ಪ ಅಂತ ಏನು ಹೇಳ್ತೀರಲ್ವ, ಅವರು ಬಂದು ಪ್ರತ್ಯಕ್ಷನಾಗಿ ಅಥವಾ ಕನಸಿನ ಮುಖಾಂತರ ನಿಮ್ಮ ಒಂದು ಮುಂದೆ ನಡೆಯುವ ಅಥವಾ ಹಿಂದೆ ನಡೆದಿರುವ ಒಂದೆಲ್ಲ ಸುದ್ದಿಗಳೆಲ್ಲ ಹೇಳ್ತಾರೆ. ಇದನ್ನು ಯಾರ ಮೇಲಾದರೂ ಭೂತ ಪ್ರವೇಶ ಮಾಡಿಸ್ಬೇಕಾದ್ರೆ ಬಲಿ ಕೊಟ್ಟು ಎಡೆ ಸ್ಥಳಗಳನ್ನೆಲ್ಲ ಕೊಟ್ಟು, ಎಡೆಗಳು ಅಂದರೆ ಬಲಿ ಇನ್ನೂ ಕೊಡ್ತಾ ಅದಕ್ಕೆ ಎಡೆಗಳನ್ನು ಮಾಡಿ ಕಳಿಸಿದರೆ ಅದು ಎಂಥ ಕಾರ್ಯ ಆದರೂ ದುಸ್ತರವಾಗಿರೋ ಖಂಡಿತ ಮಾಡ್ಕೊಂಡು ಬರುತ್ತೆ ಅಂತ ಹೇಳ್ತಾರೆ. ಈ ಭೂತ ಭೈರವಿ ಮಂತ್ರ ದೇವತೆ ಮಂದಿರದ ಒಂದು ದೇವಸ್ಥಾನದಲ್ಲಿ ಹೋಗಿ, ಕೆಲವು ಕಡೆ ಇದಿದೆ ಅಂತ ಹೇಳಿದ್ದಾರೆ, ಕೆಲವೊಂದು ದ್ಯಾವಮ್ಮನ ದೇವಸ್ಥಾನ ಅಥವಾ ದ್ಯಾವಮ್ಮನ ಹಳ್ಳಿಲಿದೆ ಈ ದೇವಸ್ಥಾನ ಅಂತ ಕೂಡ ಹೇಳಿದ್ದಾರೆ. ಇದನ್ನೆಲ್ಲ ಮಾಡಿಕೊಂಡು ನೀವು ಮಾಡಿದಾಗ ಅದ್ಭುತವಾದಂಥ ನಿಮಗೆ ಆ ಒಂದು ಭೂತಪ್ಪ ತಯಾರಾಗ್ತಾನೆ. ಅಲ್ಲಿ ನಿಮಗೆ ಎಲ್ಲ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡೋ ಒಂದು ಅದ್ಭುತವಾದಂಥ ಒಂದು ಶಕ್ತಿ ನಿಮ್ಮಲ್ಲಿರುತ್ತೆ. ಅದೇ ನಿಮಗೆ ಎಲ್ಲ ಒಂದು ನಿಮ್ಮ ಮುಂದೆ ಬಂದು ಕೂತಂಥವ್ರಿಗೆ ಪ್ರತಿಯೊಂದು ವಿಷಯನ ಹೇಳುತ್ತೆ. ಈ ರೀತಿ ತೊಂದರೆಯಲ್ಲಿ ಬಂದಿದ್ದೀರಾ, ಈ ರೀತಿ ಆಗಿದೆ ನಿಮಗೆ ಅಂತ. ಆಗ ಜನಕ್ಕೆ ಏನಾಗುತ್ತೆ, ಓಹೋ ಎಷ್ಟು ಶಕ್ತಿ ಇದೆ ಇಲ್ಲಿ, ಇಷ್ಟು ಭೂತಪ್ಪ ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಅನ್ನೋದು ಅವ್ರಿಗೂ ಕೂಡ ನಂಬಿಕೆ ಬರುತ್ತೆ. ಯಾಕೆಂದರೆ ಅಲ್ಲಿ ಸತ್ಯ ಬಂದಾಗಲೇ ಸಾಕಷ್ಟು ಜನ ಕೂಡ ಒಂದು ಆಸೆ ಆಗುತ್ತೆ, ಅವ್ರು ಇನ್ನೂ ಹೋಗಿ ಒಂದು 10 ಜನಕ್ಕೆ ಹೇಳ್ತಾರೆ. ಆಗ ನಿಮ್ಮಲ್ಲಿ ಕೂಡ ಸಾಕಷ್ಟು ಜನ ಬಂದು ತುಂಬಿಕೊಂಡು ನಮ್ಮ ಕಷ್ಟ ಹೇಳಿ, ನಮ್ಮ ಕಷ್ಟ ಪರಿಹಾರ ಮಾಡಿ ಅಂತ ಕೇಳ್ಕೊಳ್ತಾರೆ. ಯಾಕೆ ಅಂದರೆ ನಿಮಗೆ ಅದನ್ನು ಏನು ಅಂತ ಮೊದಲು ಏನೂ ಅರ್ಥ ಆಗಿರಲ್ಲ. ಈ ರೀತಿ ಸಿದ್ಧಿ ಮಾಡಿಕೊಂಡಾಗ ನೀವು ಅದನ್ನು ಸರಿಯಾದ ರೀತಿ ನೀವು ಮಾಡ್ಕೊಂಡು ಉಪಯೋಗಿಸ್ಕೋಬೇಕಷ್ಟೇ. ಇದನ್ನ ಮಾಡೋ ರೀತಿಲಿ ಮಾಡಿದಾಗ ನಿಮಗೆ ಒಳ್ಳೆ ಸಿದ್ಧಿ ಆಗುತ್ತೆ. ಏನೋ ಒಂದು ರೀತಿಲಿ ಕಾಟಾಚಾರಕ್ಕೆ ಮಾಡ್ತೀವಿ ಅಂದರೆ ಏನೂ ಆಗಲ್ಲ. ಮತ್ತು ಯಾವುದೇ ದೇವತೆಗಳನ್ನ ನಾವು ಬಲವಂತ ಪಡಿಸ್ಬಾರ್ದು. ಅದು ಒಂದು ಸರಿ ಆಗಲಿಲ್ಲ ಅಂದರೆ ಬಿಟ್ಟು ಮತ್ತೆ 2 ದಿವಸ ಬಿಟ್ಟು ಮತ್ತೊಮ್ಮೆ ನೀವು ಪ್ರಯತ್ನ ಮಾಡಬೇಕು. ಅಂದರೆ ಇದು ಮೊದಲೇ ಇದನ್ನೇ ಭಾನುವಾರ ಗುರುವಾರ ದಿವಸ ಮಾತ್ರ ಅಂತ ಹೇಳಿದ್ದೀವಿ. ಅದೇ ರೀತಿಲಿ ನೀವು ಸಮಯ ನೋಡ್ಕೊಂಡು ಮಾಡಬೇಕಾಗುತ್ತೆ. ನೀವು ಭಾನುವಾರ ದಿವಸ ಅಥವಾ ಗುರುವಾರದಲ್ಲಿ ಇದನ್ನು ಒಂದು ಅಥವಾ ಮೊದಲು ಈ ಮಂತ್ರ ನೀವು ಸಿದ್ಧಿ ಮಾಡ್ಕೋಬೇಕು. ಮಂತ್ರ ಸಿದ್ಧಿ ಮಾಡ್ಕೊಂಡಾದ್ಮೇಲೆ ಈ ಏನೇ ಕಾರ್ಯ ಮಾಡಬೇಕಾದ್ರೆ ಈ ಒಂದು ಭೂತಪ್ಪನ ಮುಖಗಳನ್ನ ಏನು ತಿದ್ದಿಸ್ತೀರಲ್ಲ ಆ ರಕ್ತ ಭೂತಾಳಲ್ಲಿ, ಅದರಲ್ಲಿ ನೀವು ಕೆಲವು ಯಂತ್ರಗಳನ್ನ ಭೂತಪ್ಪನಿಗೆ ಇಷ್ಟವಾದಂಥ ಅಥವಾ ಅವನಿಗೆ ಸೇರಿದಂಥ ವಸ್ತುಗಳಲ್ಲಿ ಆ ಒಂದು ಯಂತ್ರನ ಬರೆದು ಅದರೊಳಗೆ ತುಂಬಬೇಕು. ಅದು ತುಂಬಿದಾಗ ಏನಾಗುತ್ತೆ, ಆ ಒಂದು ರಕ್ತ ಭೂತಾಳಲ್ಲಿ ಅದು ಭಾಳ ಪವರ್ಫುಲ್ಲು. ಅದರೊಳಗೆ ಈ ಯಂತ್ರಗಳು ಕೂಡ ಬರೆದಾಗ ಏನಾಗುತ್ತೆ, ನಿಮಗೆ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾಕೆಂದರೆ ನಾವು ಸಾಕಷ್ಟು ಜನ ಕೇಳ್ತಾ ಇರ್ತೀರ, ಈ ಥರ ಇಟ್ಟಿದ್ದೀವಿ ಎಲ್ಲೂ ಹಾಕ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ನಾವೇನು ಮಾಡೋದು ಅಂತ. ಹಾಗಾಗಿ ನಾನು ಸಾಕಷ್ಟು ಈ ದೇವ್ರುಗಳ ಬಗ್ಗೆನೇ ಹೇಳ್ತಾನೇ ಇರ್ತೀನಿ. ನಾನು ಏನಪ್ಪ ಏನಕ್ಕಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮಲ್ಲಿ ಸಾಕಷ್ಟು ಜನ ಇದೇ ಒಂದು ತಪ್ಪನ್ನು ಮಾಡ್ಕೊಂಬರ್ತೀರ. ಒಂದು ಕಡೆ ಎಲ್ಲಾದರೆ ಒಂದು 10 ಕಡೆ ವಿಚಾರಿಸ್ಬೇಕು, ಯಾವ ರೀತಿ ಮಾಡ್ತೀವಿ, ಹೆಂಗೆ ಮಾಡಬೇಕು, ಈ ದೇವ್ರನ್ನ ಈ ರೀತಿ ಹೆಂಗೆ ಮಾಡಬೇಕು ಅಂತ ಕೇಳಿದಾಗ ಒಬ್ಬರಲ್ಲಿ ನಿಮಗೆ ಸರಿಯಾದವ್ರು ಸಿಗ್ತಾರೆ. ಅವ್ರು ಬರ್ತಾರೆ, ಏನೋ ಒಂದು ಪ್ರಾಣ ಪ್ರತಿಷ್ಠಾಪನೆ ಆ ಮರದಲ್ಲಿ ಒಂದು ಏನು ತೊಗೊಂಡು ಭೂತಪ್ಪನ ಬರೆದು ಬಿಟ್ಟು ಹೋಗ್ತಾರೆ. ಅದರಲ್ಲಿ ಏನು ಚಕ್ರ ಹಾಕಬೇಕು, ಯಾವ ರೀತಿ ಚಕ್ರ ಹಾಕಬೇಕು, ಅವ್ರಿಗೂ ಸೇರಿದಂಥ ವಸ್ತು ಏನಿದೆ ಅದಕ್ಕೆ ಏನಂತ ಬರಿಬೇಕು, ಹೆಂಗೆ ತುಂಬಬೇಕು, ಅದನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಅದು ಸ್ವಲ್ಪ ದಿವಸ ನಡೆಯುತ್ತೆ, ಸ್ವಲ್ಪ ದಿವಸ ಆದಮೇಲೆ ಅಲ್ಲಿ ಸಪ್ಪೆ ಆಗಿಬಿಡುತ್ತೆ. ಸಾಕಷ್ಟು ನನಗೆ ಇದೇ ರೀತಿ ಕಂಪ್ನಿ. ಅದಕ್ಕಾಗೇ ನಾನು ಇದನ್ನು ನೀವು ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಇಷ್ಟೊಂದು ಸಾಕಷ್ಟು ದೇವತಾದೇ ನಾನು ಕೊಡ್ತಾಯಿದ್ದೀನಿ. ಇನ್ನು ಮುಂದೆ ಕೂಡ ಚಕ್ರಗಳ ಬಗ್ಗೆ ಕೂಡ ನಾನು ಹೇಳ್ತಾ ಬರ್ತೀನಿ. ಅದನ್ನು ಕೂಡ ನೀವು ಯಾವ ರೀತಿ ಮಾಡಬೇಕು, ಹೆಂಗೆ ಮಾಡೋಕ್ಕೆ. ಇನ್ನೊಂದು ಇವನ್ನೆಲ್ಲ ಮಾಡಬೇಕಾದ್ರೆ ನಿಮಗೆ ಸಿದ್ಧಿ ಆಗಿರಬೇಕು. ಮತ್ತು ಇನ್ನು ಗುರು ನಾನು ಕೆಲವೊಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಕೆಲವೊಂದು ಬರ್ಕೊಂಡು ಅಥವಾ ನೀವು ಬೇರೆ ಏನೋ ಒಂದು ಕಾರ್ಯ ಒಂದು ಸಿದ್ಧಿ ಮಾಡ್ಕೊಳ್ತಾ ಅದಕ್ಕೆ ಗುರು ಬೇಕಾಗಿಲ್ಲ. ಕೆಲವೊಂದು ಮಾಡಿದಾಗ
ಗುರು ಉಪದೇಶ ಬೇಕೇ ಬೇಕು, ಗುರು ದೀಕ್ಷೆ ತೊಗೊಂಡಿರಬೇಕು, ಗುರು ಕಡೆಯಿಂದ ನಿಮ್ಗೆ ಆಶೀರ್ವಾದ ಇರಬೇಕಾಗುತ್ತೆ. ಆಶೀರ್ವಾದ ಇಲ್ಲದೆ ಏನು ಕೆಲಸನೂ ಆಗಲ್ಲ. ಹಾಗಾಗಿ ಆ ಥರ ಮಾಡಿಕೊಂಡು ಸಿದ್ಧಿ ಮಾಡ್ಕೊಳ್ಳಿ. ಸುಮ್ಮನೆ ನೋಡಿ ನೋಡಿ ಓದಿ ಇಟ್ಕೊಂಡ್ರೆ ಅದಷ್ಟೇ ಹೊರತು ಅದರಿಂದ ಏನು ನಿಮಗೆ ಕೆಲಸ ಆಗಲ್ಲ. ವೀಕ್ಷಕರೇ, ಈ ಒಂದು ಸರಿಯಾದ ರೀತಿಯಲ್ಲಿ ನೀವು ಬರ್ಕೊಂಡಾಗ ನಿಮಗೆ ಇದು ಭೂತಪ್ಪ ಅನ್ನೋ ಒಂದು ಏನಿದೆ ಆ ದೇವರು ಆ ಭೂತನಾಥ ಅನ್ನೋ ನಿಮಗೆ ಭಾಳ ಅದ್ಭುತವಾಗಿ ನಿಮಗೆ ಕೆಲಸಗಳನ್ನ ಮಾಡ್ಕೊಳ್ತಾರೆ. ನಿಮ್ಮನ್ನು ನಂಬಿ ಬಂದಂಥವ್ರು ಕೂಡ ಅವನು ದಾರಿ ತೋರಿಸ್ತಾನೆ ಅಂತ ಹೇಳ್ತಾ, ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಇದುವರೆಗೂ ನನ್ನ ವಿಡಿಯೋ ನೋಡಿ ಧನ್ಯವಾದಗಳು.